ಕಾನೂನುಬದ್ಧವಾಗಿ ದುಡ್ಡನ್ನ ವಾಪಸ್ ಪಡಿಬಹುದು ಅಂತ ನೀವು ಹೇಳ್ತೀರಾ, ಬಟ್ ಅದು ಹೇಗೆ? ಅಂಡ್ ನೀವು ಆ ತರದ್ದು ನೀವು ಕಳ್ಕೊಂಡಿದ್ದೀರಾ ದುಡ್ಡು, ನಿಮ್ ದುಡ್ಡು ಏನಾದ್ರು ಆ ತರ ಬಂದಿದ್ಯಾ ವಾಪಸ್? ಸದ್ಯದ ಪರಿಸ್ಥಿತಿ ಅಂತ ಹೇಳಿದ್ರೆ ವೀರೇಂದ್ರ ಪಪ್ಪಿ ಅವ್ರದ್ದು ಇಲ್ಲಿಗಲ್ ವೆಬ್ಸೈಟ್ಗಳನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಅದರಲ್ಲಿ 2,000 ಕೋಟಿಯಷ್ಟು ಹಣನ ಸರ್ಕಾರದವರು ಇಟ್ಕೊಂಡಿದ್ದಾರೆ. ಆದಷ್ಟು ಜನಗಳು ಕಂಪ್ಲೇಂಟ್ ಮಾಡಬೇಕು. ಎಷ್ಟು ಜನ ಕಳ್ಕೊಂಡಿದ್ದಾರೆ, ನಾಳೆ ದಿನ ಅವನ ಆಸ್ತಿನ ಮುಟ್ಗೋಲ್ ಹಾಕೊಂಡು ಅವ್ರ ದುಡ್ಡನ್ನ ತಲುಪಿಸುವಂತ ಕೆಲಸ ಆಗ್ಬೇಕು ಸರ್. ಸೊ ಎಲ್ಲ ಕಳ್ಕೊಂಡ ನಂತರ ನಿಮ್ಮ ಮಿಸ್ಸಸ್ ಅವರು ಏನ್ರಿ ನಿಮ್ದೊಂದು ಜೀವನನ, ನಿಮ್ಮನ್ನ ಮದುವೆ ಆಗಿದ್ದು ಯಾತಕ್ಕೆ ಅಂತ ಕಣ್ಣೀರ್ ಹಾಕಿದ್ದು, ನಿಮ್ಮನ್ನ ಬಿಟ್ಟೋಗ್ಬೇಕು ಅಂತ ಮನ್ಸು ಮಾಡಿದ್ದು, ಆ ತರದ ಮಾತುಗಳು ಬಂದೇ ಇಲ್ವಾ? ಇಲ್ಲ ಸರ್, ಪಾಪ ಅವಳು ಆ ಥರ ಯಾವತ್ತೂ ಅಂದೇ ಇಲ್ಲ. ಬಿಟ್ಬಿಡ್ರಿ, ಇದೆಲ್ಲ ಗೇಮ್ ಎಲ್ಲ ಬೇಡ, ನಮಗೆಲ್ಲ ಬೇಡ ರೀ, ನಾವು ಆರಾಮಾಗಿ ನಾನು ಕೆಲಸ ಮಾಡ್ತೀನಿ, ನೀವು ಮಾಡಿ, ಮಕ್ಕಳಿದ್ದಾರೆ ಸಾಕು ನಮಗೆ. ಅವಳು ನನ್ನ ವೈಫ್ ಮನೆ ಕಡೆಯಿಂದ ಆಸ್ತಿ ಇದೆ, ನಮ್ದು ಆಸ್ತಿ ಬರುತ್ತೆ, ನಾವೇನಂಗೋ ಚೆನ್ನಾಗಿರೋಣ, ಒಂದು ಸ್ವಲ್ಪ ದಿನ ಕಷ್ಟ ಇದೆ, ಬೇಡ ರೀ. ಅವಳೇನು ಯಾವತ್ತು ಅವಳು ತಾಳಿ ಸರ ಇಟ್ಟಿದ್ದಕ್ಕಾಗಲಿ, ಅವಳು ಗೋಲ್ಡ್ ಎಲ್ಲ ಅವ್ರ ಮನೆಯಿಂದ ತುಂಬ ಗೋಲ್ಡ್ ಎಲ್ಲ ಕೊಟ್ಟಿದ್ರು, ಎಲ್ಲ ಕಳೆದಿದ್ದೀನಿ ಸರ್. ಇದಕ್ಕೇನೆ ಎಲ್ಲ ಒಂದು ತಗೊಂಡೋಗೋದು, ಇಡೋದು, ಇದಕ್ಕೆ ಹಾಕೊಳೋದು, ಮತ್ತೆ ಇನ್ನೊಂದು ಅದು ಹೋಯ್ತಾ ಇನ್ನೊಂದು ತಗೊಂಡು ರಿಕವರಿಗೆ ಮತ್ತೆ ಅದು ಇಡೋದು, ಅದನ್ನು ಅಲ್ಲಿ ಗೋಲ್ಡನ್ನ ಬಿಡಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಬಡ್ಡಿ ಕಟ್ಟಕ್ಕಾಗಲ್ಲ. ಇಲ್ಲಿ ಬೆಂಗಳೂರಿಂದ ಯಾರೋ ಸ್ವಲ್ಪ ಜನ ಇರ್ತಾರೆ, ನಿಮ್ಮ ಗೋಲ್ಡ್ನ ಅರ್ಧ ಬೆಲೆ ಕೊಟ್ಬಿಟ್ಟು ತಗೊಳ್ತೀವಿ, ಅವಾಗಲೇ ಕ್ಯಾಶ್ ಕೊಡ್ತೀವಿ ಅಂತ ಇರ್ತಾರೆ. ಅವ್ರನ್ನ ಕರೆದ್ಬಿಟ್ಟು ಅರ್ಧಕ್ಕರ್ಧ ಕೊಟ್ಬಿಟ್ಟು ಆ ದುಡ್ಡನ್ನ ಮತ್ತಿದ್ದು ಹಾಕೊಂಡು ಆಡೋದು. ನನ್ನ ಒಬ್ಬನ ಜೀವನದಲ್ಲ ಅಲ್ಲ ಸರ್ ಇದು, ಪ್ರತಿಯೊಬ್ಬ ಯಾರ್ಯಾರು ಗೇಮಿಂಗಲ್ಲಿ ಇದ್ದಾನೆ, ಯಾರ್ಯಾರು ಜೂಜಾಡ್ತಿದ್ದಾರೆ, ಅವ್ರ ಜೀವನದಲ್ಲೆಲ್ಲ ಇದೇ ನಡೀತಾ ಇರೋದು ಸರ್. ಅವರೆಲ್ಲ ಹಿಂಗೆ ದುಡ್ಡು ಕಳ್ಕೊಂಡಿರೋದು, ಒಂದನ್ನು ಹಿಡಿಯೋಕೆ ಹೋಗಿ ಎಲ್ಲ ಕಳ್ಕೊಂಡಿದ್ದಾರೆ. ಸೊ ನೀವಂದ್ರಿ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲಿ 2 ಮಿಲಿಯನ್ ವೀಕ್ಷಣೆನ ನಿಮ್ಮ ವಿಡಿಯೋ ಪಡೀತು ಅಂತ. ಸೊ ಇದರಿಂದಾಗಿ ನೀವು ಒಂಥರ ವೈರಲ್ ಆಗಿರ್ತೀರಾ. ನಿಮ್ಮ ಹೆಂಡತಿ ಆಚೆ ಹೋಗ್ತಾರೆ, ಮಕ್ಕಳು ಆಚೆ ಹೋಗ್ತಾರೆ, ನಿನ್ನಪ್ಪ ಹೀಗಾದ್ರಲ್ವಾ ಹಾಗಾದ್ರಲ್ವಾ, ನಿಮ್ಮ ಗಂಡ ಹೀಗೆಲ್ಲ ಆದ್ರಲ್ಲ ಅಂತ ಅವ್ರಿಗೆ ಚುಚ್ಚು ಮಾತಾಡಿದ್ದು, ಆ ಥರದ ಸನ್ನಿವೇಶಗಳು ನಡೆದಿದೆಯಾ? ಇಲ್ಲ, ನಾನು ಲಾಸ್ಟ್ ಟೈಮ್ ಅದೇ ಮನೆ ಬಿಟ್ಟು ಬಂದು 1 ತಿಂಗಳಾಗಿತ್ತು, ಹೋಗಿರಲಿಲ್ಲ. ಡೈಲಿ ಫೋನ್ ಮಾತಾಡ್ತಾ ಇದ್ದೆ. ಅವಳು ನನ್ನ ಮನೆಯವಳು ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡಲ್ಲ, ಫೇಸ್ಬುಕ್ ನೋಡ್ತಾಳೆ, ಯೂಟ್ಯೂಬ್ ಮಕ್ಕಳು ಯಾರೋ ನೋಡ್ತಿರ್ತಾರೆ. ಯಾರೋ ಹೇಳಿದ್ರಂತೆ ಅವ್ರಿಗೆ, ನನ್ನ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದಾಗ ರಿಲೇಷನ್ ಎಲ್ಲ ಫೋನ್ ಮಾಡಿದ್ದಾರೆ ಅವಳಿಗೆ, ಹಿಂಗೆ ಏನಂತೆ ಅಂತ. ಬಿಡಿ, ಅವ್ರು ಏನೋ ಮಾಡ್ಕೊಳ್ತಾರೆ, ಅವ್ರ ಹತ್ರ ಟ್ಯಾಲೆಂಟ್ ಇದೆ, ಏನೋ ಅವ್ರಿಗೆ ದುಃಖ ಆಗಿದೆ, ಹೇಳ್ಕೊಂಡಿದ್ದಾರೆ ಬಿಡಿ, ನನ್ನ ಗಂಡ ಏನು ಅಂತ ನನಗೆ ಗೊತ್ತು ಅಂತ ಹೇಳಿದಾಳೆ. ಅದೊಂದು ನನ್ನ ಖುಷಿ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡೇನಾದರೂ ಮಾಡ್ತಿದ್ದೀರಾ? ಇಲ್ಲ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ದುಡ್ಡು ಮಾಡ್ತಾ ಇಲ್ಲ ಸರ್. ನನಗೆ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ ಸರ್. ನಾನು ಕಷ್ಟಪಟ್ಟು ದುಡ್ಡು ಮಾಡಿದ್ರೆ ಸಾಕು, ಪುಕ್ಸಟೆ ದುಡ್ಡು ನನಗೇನು ಅವಶ್ಯಕತೆ ಇಲ್ಲ. ಬಟ್ ನನ್ನಿಂದ ಜನಗಳಿಗೊಂದು ಅವೇರ್ನೆಸ್ಸು ಸಿಗಲಿ ಸರ್. ಇದರಿಂದ ತುಂಬ ಜನ ಮನೆ ಮಠ ಹಾಳು ಮಾಡ್ಕೊಂಡಿದ್ದಾರೆ ಸರ್. ತುಂಬ ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ತಮ್ಮ ತಂದೆ ತಾಯಿನ ನೋಡೋಕೆ ಹೋಗದೆ ಇರ್ದಂಗೆ ಇಲ್ಲೇ ಬೆಂಗಳೂರು ಬಂದು ಫೋನ್ಗಳೆಲ್ಲ ಆಫ್ ಮಾಡ್ಕೊಂಡು ಇಲ್ಲಿದ್ದಾರೆ. ತುಂಬ ಜನ ದುಬೈಯಿಂದ ಫೋನ್ ಮಾಡ್ತಾರೆ, ಕುವೈತಿಂದ ಫೋನ್ ಮಾಡ್ತಾರೆ, ಲಂಡನ್ನಿಂದ ಮಾಡ್ತಾರೆ, ಕತಾರಿಂದ ಮಾಡ್ತಾರೆ, ಆರ್ಮಿಯಲ್ಲಿರೋರು ಕಾಲ್ ಮಾಡ್ತಾರೆ ಸರ್, ದೊಡ್ಡ ದೊಡ್ಡ ಗೌರ್ಮೆಂಟ್ ಅಫಿಷಿಯಲ್ಗಳು ಕಾಲ್ ಮಾಡ್ತಾರೆ, ಪೊಲೀಸ್ ಆಫೀಸರ್ಗಳು ಫೋನ್ ಮಾಡ್ತಾರೆ. ಅವರೆಲ್ಲರೂ ಸೋತಿದ್ದಾರೆ, ಅವ್ರಿಗೆ ಯಾರಿಗೂ ಹೇಳ್ಕೊಳೋ ಧೈರ್ಯ ಇಲ್ಲ. ನಿಮಗೆ ಫೋನ್ ಮಾಡಿ ಏನು ಹೇಳ್ತಾರೆ ಅವರು? ಇದರಿಂದ ಹೊರಗಡೆ ಬರ್ಬೇಕು ನಾನು ಸರ್, ಇದರಿಂದ ದಯವಿಟ್ಟು ನಾನು ಹೊರಗಡೆ ಬರಬೇಕು ಅಂತ. ನಾನು ಫೋನ್ ಮಾಡಿದವರಿಗೆಲ್ಲ ಅಂದರೆ ಎಲ್ಲ ಕಾಲು ನನಗೆ ರಿಸೀವ್ ಮಾಡೋಕ್ಕಲ್ಲ. ರಾತ್ರಿ 1 ಗಂಟೆ 2 ಗಂಟೆ ಆದರೂ ಫೋನ್ ಮಾಡ್ತಾನೆ ಇರ್ತಾರೆ. ನಾನು ಹೇಳ್ತೀನಿ, ನೋಡಿ ಸರ್, ಹೊರಗಡೆ ಬರ್ಬೋದು, ತುಂಬ ಈಸಿ. ಇದೊಂದು ಮೈಂಡ್ ಸೆಟ್ಟು. ನಾವು ಹೆಂಗೆ ಇಟ್ಕೊಳ್ತೀವಿ, ಯಾವತ್ತು ನೀವು ಲಾಸ್ ರಿಕವರಿ, ನೀವು ಹಿಂದೆ ಕಳೆದಿದ್ದನ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ಇಲ್ಲಿಂದ ಹೊರಗಡೆ 100ಕ್ಕೆ 100 ಭಾಗ ಬರೋಕ್ಕಾಗಲ್ಲ. ನೀವು ಕಳೆದಿದ್ದನ್ನ ಮೈಂಡಲ್ಲಿ ಡೆಲೀಟ್ ಮಾಡಬೇಕು. ನಾನು ಆ್ಯಪ್ ಡೆಲೀಟ್ ಮಾಡಬೇಕು ಅಂದರೆ ಆ್ಯಪ್ ಯಾವಾಗ ಬೇಕಾದ್ರೂ ತಲೆಯಲ್ಲಿ ಇರುತ್ತೆ, ಯಾವಾಗ ಬೇಕಾದ್ರೂ ಪ್ಲೇಸ್ಟೋರ್ ಕ್ರೋಮ್ ಮಾಡಿದ್ರೆ ಓಪನ್ ಆಗುತ್ತೆ. ತಲೆಯಿಂದ ಡಿಲೀಟ್ ಆದರೆ ಮಾತ್ರ ಅದರಿಂದ ಹೊರಗಡೆ ಬರ್ಬೋದು. ಆನ್ಲೈನ್ ಟ್ರಾನ್ಸಾಕ್ಷನ್ ಕಂಪ್ಲೀಟಾಗಿ ಬಿಡಬೇಕು ಸರ್. ಫೋನ್ಪೇ, ಗೂಗಲ್ ಪೇ, ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ, UPI ಇದೆ, ಅವರು ಇವತ್ತೇ ಅದನ್ನು ಆ್ಯಪ್ನ ಡೆಲೀಟ್ ಮಾಡಬೇಕು. ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಕೋಬೇಕು ಸರ್. ಕ್ಯಾಶ್ ಇದ್ದರೆ ನೀವೇನು ಮನೆ ಬಾಗಿಲಿಗೆ ಹೋಗಿ ವೆಬ್ಸೈಟ್ ಅವ್ನಿಗೆ ಮನೆ ಬಾಗಿಲಿಗೆ ಹೋಗಿ ಕೊಡೋಕ್ಕಾಗಲ್ಲ. ನೀವು ಕ್ಯಾಶ್ ಇದ್ದರೆ ಮಾತ್ರ ಇದರಿಂದ ಹೊರಗಡೆ ಬರ್ಬೋದು. ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿ. ನೀವು ಆನ್ಲೈನ್ ಇಟ್ಕೊಂಡಿದ್ರೆ, ಫೋನ್ಪೇ ಇಟ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಇದರಿಂದ ಹೊರಗಡೆ ಬರೋಕ್ಕಾಗಲ್ಲ. ನಿಮ್ಮ ಅಕೌಂಟಿಗೆ 500 ರೂಪಾಯಿ ಬರಲಿ ಸರ್, 500 ರೂಪಾಯಿ ಬೇಡ ಸರ್, ನಾನು ಬೆಳಗ್ಗೆ ಎದ್ದು ಸತ್ತೋಗ್ಬೇಕು, ತಗೊಳ್ಳೋ ನೀನು ಬೆಳಗ್ಗೆ ಸತ್ತೋಗು ಅಂದ್ಬಿಟ್ಟು 500 ರೂಪಾಯಿ ಕೊಟ್ಟಿರ್ತಾನೆ. ಆ 500 ರೂಪಾಯಿಲಿ ವಿಷ ತಂದು ಕುಡಿದ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಸಾಯ್ಬೇಕು. ಒಂದು ಟ್ರೈ ಕೊಡ್ತೀನಿ ಸರ್, ಆ ವಿಷದ ದುಡ್ಡು ಇರುತ್ತಲ್ವ, ಆ ದುಡ್ಡನ್ನ ಹಾಕೊಂಡು ಆಡ್ತೀನಿ, ನೋಡೋಣ 1 ಬಾಟ್ಲು ತರೋ ಜಾಗದಲ್ಲಿ 2 ತರೋಣ ಅಂತ. 500 ರೂಪಾಯಿನ 1000 ರೂಪಾಯಿ ಮಾಡಿ 2 ತಂದು ಕೊಡು ಸಾಯನ ಅಂತ. ವಿಷ ತರಕ್ಕೂ ದುಡ್ಡು ಇರಲ್ಲ ಸರ್. ಮತ್ತೆ ಬೆಳಗ್ಗೆ ಯಾರಿಗಾರು ಫೋನ್ ಮಾಡಿ, ಮಗ 500 ಹಾಕೋ 1000 ಹಾಕೋ ಅಂತ ಕೇಳಬೇಕಾಗತ್ತೆ. ಇದು ಪರಿಸ್ಥಿತಿ. ನಿಮಗೆ ರೀಸೆಂಟ್ ಬಂದಿರೋ ಕಾಲಲ್ಲಿ ಬೇಸರ ತಂದಿರುವಂತಹ ಕಾಲ್ಗಳು, ಅಂದ್ರೆ ನಾರ್ಮಲ್ ಜನರು ಬಿಡಿ, ತುಂಬಾ ಜನರು ಇದ್ದಾರೆ. ಸೊ ಬುದ್ಧಿವಂತರು ಅಂದ್ರೆ ಇವಾಗ VIPs ಆಗಿರ್ಬೋದು, ಆ ತರದವ್ರದ್ದು ಯಾವ್ದಾದ್ರು ಕಾಲ್ ಬಂದು ಆ ತರ ಅವ್ರಿಗೆ ಏನಾದ್ರು ಆಗಿರೋ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದಾರ? ಸರ್, ಒಬ್ರು RI ಫೋನ್ ಮಾಡಿದ್ರು. ಅವ್ರು ಹೆಂಗೆ ಅಂತ ಹೇಳಿದ್ರೆ, ಒಳ್ಳೆ ಫ್ಯಾಮಿಲಿಯವರು, ಒಳ್ಳೆ ಸಂಬಳ ಬರುತ್ತೆ ಅವರಿಗೆ. ನಿಮ್ಗೆ ಗೌರ್ಮೆಂಟ್ ಆಫೀಸ್ RI ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಅವರಿಗೆ ಸಂಬಳ ಬಿಟ್ಬಿಡಿ ಬೇರೆ ಥರ ಎಲ್ಲ ದುಡ್ಡು ಸಿಗುತ್ತೆ. ಬಟ್ ಅವ್ರು ಏನು ಮಾಡಿದ್ದಾರೆ, ಪ್ರತಿಯೊಂದು ಇದು ಬಂದಿರೋ ದುಡ್ಡನ್ನೆಲ್ಲ ಅದಕ್ಕೆ ಹಾಕೊಂಡು ಆಡಿದ್ದಾರೆ. ಮನೆಯಲ್ಲಿ ಹೇಳ್ಕೊಂಡಿಲ್ಲ, ಮನೇಲಿ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಅದೊಂದು. ಇನ್ನೊಂದು ಸಿಂಗಲ್ ಪೇರೆಂಟ್ ಕಾಲ್ ಮಾಡಿದ್ರು ಲೇಡಿ. ಅವ್ರೇನಾಗಿದೆ, ಗಂಡ ಇಲ್ಲ, ಇದನ್ನ ಯಾರೋ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ಅವ್ರ ಕುತ್ತಿಗೆಲಿರೋ ಮಾಂಗಲ್ಯ ಚೈನನ್ನೇ ಅಡ್ಬಿಟ್ಬಿಟ್ಟು ಅವ್ರು ಆಟ ಆಡ್ಬಿಟ್ಟಿದ್ದಾರೆ.
ಆಮೇಲೆ ಯಾರೋ ಹಿಂಗೆ ಯಾರ ಕೈಲೋ ಬೇಕು, ಯಾರ್ದೋ ಮನೆಗೆ ಏನಕ್ಕೋ ಪೇಂಟ್ ತರಕ್ಕೇನೋ 50,000 ಅವ್ರ ರಿಲೇಷನ್ ಕೊಟ್ರಂತೆ, ಅದನ್ನ ಹಾಕೊಂಡು ಆಡ್ಬಿಟ್ಟಿದ್ದಾರೆ. ಅಳ್ತಾ ಫೋನ್ ಮಾಡಿದ್ರು, ಸರ್ ಹಿಂಗಾಗಿದೆ, ಮಗುನ ಸ್ಕೂಲ್ ಫೀಸ್ ಕಟ್ಟೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್ ಅಂತ. ಈ ಥರದ್ದು ತುಂಬ ಸರ್ ಸಾವಿರಾರು ಕಾಲ್ ಬರುತ್ತೆ ಸರ್ ನನ್ನ ಹತ್ರ. ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಾಡ್ತಾರೆ, ಇಂಟೀರಿಯರ್ ಡೆಕೋರೇಷನ್ ಈವೆಂಟ್ ಮಾಡೋರು ಮಾಡ್ತಾರೆ, ತುಂಬ ಜನ ಮಾಡಿದ್ದಾರೆ. ಅದರಲ್ಲಿ ಸರ್ ಇನ್ನೊಂದು ತುಂಬ ಹೇಳ್ಬೇಕು ಅಂದರೆ ಶಾಸ್ತ್ರಿಗಳು ಸರ್, ದೇವಸ್ಥಾನದ ಪೂಜೆ ಮಾಡೋ ಭಟ್ರು ಸಮೇತ ಫೋನ್ ಮಾಡಿದ್ದಾರೆ ಸರ್, ನಾನು 40 ಲಕ್ಷ ಕಳ್ಕೊಂಡಿದ್ದೀನಿ ಅಂತ. ನನಗೆ ಅದೊಂದು ಫೋನ್ ಬಂದು ನಾನು ಅದು ಹಿಂದಿನ ದಿನ ಅನ್ಕೊಂಡಿದ್ದೆ, ಎಲ್ಲಾ ತರದವರು ನನಗೆ ಫೋನ್ ಮಾಡಿದ್ದಾರೆ, ಇದೊಂದು ಫೋನ್ ಬರ್ಲಿಲ್ಲ ಅಂತ ಅವರು ಮಾಡ್ಬಿಟ್ರು ಸರ್. 40 ಲಕ್ಷ. ಏನ್ ಕತೆ ಅವ್ರದ್ದು? ನಾನು ಅವ್ರಿಗೆ ಹೇಳ್ದೆ, ನನಗೆ ಫೋನ್ ಮಾಡಿದ್ರು ಸರ್, ಕಿರಣ್ ಅವರ ಅಂದ್ರು. ಹೌದು ಸರ್ ಅಂದೆ. ಸರ್ ಹಿಂಗೆ ಒಂದು 40 ಲಕ್ಷ ದುಡ್ಡು ಹೋಗಿದೆ. ನಾನು ಫಸ್ಟ್ ಯಾರೇ ಕಾಲ್ ಮಾಡಿದ್ರು ಏನ್ ಕೆಲಸ ಮಾಡ್ತೀರಾ, ನಿಮಗೆ ಏನು ಆದಾಯ ಇದೆ ಅಂತ ಫಸ್ಟ್ ಕೇಳ್ತೀನಿ. ಯಾಕಂದ್ರೆ ಇವಾಗ ಸುಮ್ಮನೆ ಹೇಳ್ಬೋದು ನಾನೊಂದು ಕೋಟಿ ಕಳ್ದಿದ್ದೀನಿ ಅಂತ. ಆಟೋ ಡ್ರೈವರ್ ಹೇಳ್ತಾನೆ ನಾನೊಂದು ಕೋಟಿ ಕಳ್ದಿದ್ದೀನಿ, ಆಟೋ ಡ್ರೈವರ್ಗೆ ಎಲ್ಲಿರುತ್ತೆ 1 ಕೋಟಿ ಅಲ್ವಾ? ಫಸ್ಟ್ ಕೆಲಸ ಕೇಳ್ತೀನಿ ಏನು ಅಂತ. ಸರ್ ನಾನು ಶಾಸ್ತ್ರಿ ಇದ್ದೀನಿ, ಪೂಜೆ ಮಾಡ್ತೀನಿ ದೇವಸ್ಥಾನದಲ್ಲಿ ಅಂತ. ನಿಮ್ಗೆ ಯಾಕೆ ಬೇಕಾಗಿತ್ತು ಭಟ್ರೆ ಇದೆಲ್ಲ ಅಂದ್ರೆ, ಯಾರೋ ತೋರ್ಸ್ಕೊಟ್ಬಿಟ್ರು ಮಾಡ್ಬಿಟ್ಟೆ. ದುಡ್ಡೆಲ್ಲಿ ಬಂತು ನಮ್ಗೆ ಗೊತ್ತಲ್ಲ ಸರ್, ಅಲ್ಲಿ ಇಲ್ಲಿ ಪೂಜೆಗೆ ಹೋಗ್ತೀವಿ, ಬಂದಿದ್ದ ದುಡ್ಡೆಲ್ಲ 20,000 25,000 15,000 ಒಂದು ಮದುವೆ ಮಾಡಿಸಿ 20,000 ಕೊಡ್ತಾರೆ, ತರೋದು ಇದಕ್ಕೆ ಹಾಕೋದು ಆಡೋದು ಸರ್. ಜೀವನ ಹಿಂಗೆ ಆಗ್ಬಿಟ್ಟಿದೆ, ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ, ಬಂದಿದ್ದ ದುಡ್ಡೆಲ್ಲ ಗ್ಯಾಮ್ಲಿಂಗ್ ಆಗ್ತಾ ಇದ್ದೀನಿ ಅಂತ. ಸೊ ಫೈನಲ್ ಆಗಿ ಯುವ ಜನತೆಗೆ, ಅಥವಾ ಯುವ ಜನತೆ ಅಂತಲ್ಲ, ಈಗ ಏಜ್ ಆದವರು ಇದನ್ನ ಆಡ್ತಾ ಇರ್ತಾರೆ, ನಾವು ನೋಡ್ತೀವಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕೆಲವರು ಆಡ್ತಾ ಇರ್ತಾರೆ. ಅವ್ರಿಗೆಲ್ಲ ಹೇಳಿದ್ರು ಬುದ್ಧಿ ಅರ್ಥ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಅಂತವ್ರಿಗೆಲ್ಲ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಸರ್ ನೋಡಿ, ಯಾರು ಆನ್ಲೈನ್ ಗೇಮ್ ಮಾಡ್ತಾರೆ ಇದೊಂದು ಮಾನಸಿಕ ರೋಗ ಅಂತ ನಾನು ಮೊದಲೇ ಹೇಳಿದೆ. ಇದ್ರ ಒಳಗಡೆಯಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಸರ್. ಬರೋಕ್ಕಾಗಲ್ಲ, ತುಂಬಾ ಜನ ಪ್ರಯತ್ನ ಪಡ್ತಾರೆ, ಹೊರಗಡೆ ಬರೋಕ್ಕಾಗಲ್ಲ. ಏನಕ್ಕೆ ಬರೋಕ್ಕಾಗಲ್ಲ ಅಂದ್ರೆ, ಅವ್ರ ಒಳಗಡೆ ಇರೋ ನೋವನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಂಡಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಏನು ಮಾಡಿದ್ದಾರೆ, ಅವ್ರು ಏನಾಗಿದೆ ಅನ್ನೋದನ್ನ ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋಬೇಕು. ನೋಡಪ್ಪ ನನಗೆ ಈ ಥರ ಸಮಸ್ಯೆ ಆಗಿದೆ, ನಾನು ಈ ಥರ ದುಡ್ಡು ಸೋಲ್ತಾ ಇದ್ದೀನಿ, ನನ್ನಿಂದ ಬರೋಕ್ಕಾಗ್ತಿಲ್ಲ ಅಂತ. ತುಂಬ ಡೀಪಾಗಿ ಇಳಿದ್ಬಿಟ್ಟಿದ್ರೆ, ಅದ್ರೊಳಗಡೆ ಮುಳುಗೋಗಿದ್ರೆ ದಯವಿಟ್ಟು ಯಾರು ಒಳ್ಳೆ ಸೈಕ್ಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡಿ ಅವರಿಗೆ ಏನಾದ್ರು ಸಜೆಷನ್ ಮಾಡ್ತಾರೆ, ಅದನ್ನ ತಗೋಬೋದು. ಅದು ಬಿಟ್ಟರೆ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಬೇಕು. ತುಂಬ ಜನ ಸರ್ ಬಾತ್ರೂಮಲ್ಲಿ ಕುತ್ಕೊಂಡು ಆಡ್ತಾರೆ ಸರ್. ನಾನು ಎಷ್ಟೋ ಜನ ನೋಡಿದ್ದೀನಿ ಸರ್, ಮನೇಲಿ ಯಾವುದೋ ಒಂದು ಫಂಕ್ಷನ್ ನಡೀತಾ ಇರುತ್ತೆ, ಮದುವೆ ಇರುತ್ತೆ, DJ ಫಂಕ್ಷನ್ ಇರುತ್ತೆ, ಎಲ್ಲರೂ ಪಾರ್ಟಿ ಮಾಡ್ತಿರ್ತಾರೆ, ಇವ್ನು ಸೈಡಲ್ಲಿ ನಿಂತ್ಕೊಂಡು ದುಡ್ಡು ಮಾಡ್ತಾ ಇರ್ತಾನೆ, ಮೊಬೈಲಲ್ಲಿ ಆಟ ಆಡ್ತಿರ್ತಾನೆ. ತುಂಬ ಜನ ಇದ್ದಾರೆ, ಬೆಳಗ್ಗೆ ಬಾತ್ರೂಮಿಗೆ ಹೋದ್ರೆ ಕೆಲವರು ಅರ್ಧ ಗಂಟೆ ಕಮ್ಮಿ ಬರಲ್ಲ. ಯಾಕೆ ಬರಲ್ಲ? ಗೇಮ್ ಆಡ್ತಾ ಕೂತಿರ್ತಾರೆ ಸರ್. ತುಂಬ ಜನ ಅಡಿಕ್ಷನ್ ಆಗ್ಬಿಟ್ಟಿದ್ದಾರೆ. ನನಗೆ ಪ್ರತಿಯೊಬ್ಬರು ಫೋನ್ ಮಾಡಿದ್ರೆ ಕೇಳೋದಷ್ಟೇ, ಸರ್ ಇದರಿಂದ ಹೊರಗಡೆ ಬರಬೇಕು ಸರ್, ನನಗೆ ಆಗ್ತಾ ಇಲ್ಲ ಸರ್, ನನಗೆ ಹುಚ್ಚಿಡಿತಾ ಇದೆ, ನಾನು ಹೆಂಗಾದ್ರೂ ಹೊರಗಡೆ ಬರಬೇಕು ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ ಹೇಳಿ ಸರ್ ಅಂತಾರೆ. ಏನ್ ಹೇಳ್ತೀರಾ ಅವಾಗ ನೀವು? ಸರ್ ಇಷ್ಟೇ, ಆನ್ಲೈನ್ ಟ್ರಾನ್ಸಾಕ್ಷನ್ನ ಬಿಟ್ಬಿಡಿ ಸರ್, ಅದೊಂದೇ ದಾರಿ ಇರುತ್ತೆ ಸರ್. ಆನ್ಲೈನ್ ಟ್ರಾನ್ಸಾಕ್ಷನ್ನ ಬಿಡಬೇಕು. ಇನ್ನೊಂದು ನೋಡಿ ಸರ್, ಸರ್ಕಾರದವರು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು ಸರ್. ಇವಾಗ ನೋಡಿ, ಯಾವುದೋ ಕೆಲ್ಸಕ್ಕೆ ಬರದೇ ಇರೋದು ಒಂದು 2-3 ಆ್ಯಪ್ನ ಏನೋ ದೊಡ್ಡದಾಗಿ ನ್ಯೂಸ್ ಮಾಡ್ಬಿಟ್ಟು ನಾವು ಬ್ಯಾನ್ ಮಾಡಿದೀವಿ ಸರ್. ರಮ್ಮಿ ಕಲ್ಚರಲ್ಲಿ ಯಾರು ಸರ್ 1 ಕೋಟಿ ಕಳಿತಾನೆ? 5,000 10,000 ಕಳಿತಾನೆ ಸರ್, ಆಯ್ತಾ? ಡ್ರೀಮ್ 11ಅಲ್ಲಿ ಯಾವನ್ ಸರ್ 1 ಕೋಟಿ 2 ಕೋಟಿ ಕಳ್ಕೊಂತಾನೆ, 49 ರೂಪಾಯಿ ಹಾಕ್ತಾನೆ, ಯಾವನ್ ಸರ್ ಕಳ್ಕೊಂತಾನೆ? ಮಾಡ್ಬೇಕಾಗಿರೋದು ಇದು ಸರ್. ಫಸ್ಟ್ ಇದನ್ನ ಬ್ಯಾನ್ ಮಾಡ್ಬೇಕು ಇವರು. ಯಾಕೆ ಇದನ್ನ ಮಾಡೋಕ್ಕಾಗಲ್ವಾ ಇವ್ರ ಹತ್ರ? ಇದನ್ನ ಮಾಡಿದ್ರೆ ಸರ್ ಉಳ್ಕೊಂತಾರೆ, ನಮ್ಮ ಯುವ ಜನತೆ ಉಳ್ಕೊಂತಾರೆ. ಇಲ್ಲಿದ್ರೆ ಸರ್ ಆಕ್ಚುಲಿ ಇದು ಟೆರರಿಸಮ್ಗಿಂತನೂ ತುಂಬಾ ಕೆಟ್ಟ ಪರಿಸ್ಥಿತಿ ಆಗ್ಬಿಡುತ್ತೆ ಸರ್. ಇದು ಆನ್ಲೈನ್ಗೆ ನಾವು ಅನ್ಕೊಂತೀವಿ ತುಂಬಾ ಈಸಿ ಇದೆ ಅಂತ, ತುಂಬಾ ಕೆಟ್ಟ ಪರಿಸ್ಥಿತಿ ಆಗ್ಬಿಡುತ್ತೆ. ಇದನ್ನ ಯಾಕೆ ಅವರು ತಡಿತಾ ಇಲ್ಲ ಅಂತ ಹೇಳಿದ್ರೆ ಸರ್, ಇದರಿಂದ ಪ್ರತಿಯೊಬ್ಬನಿಗೂ ದುಡ್ಡು ಹೋಗುತ್ತೆ ಸರ್. ಪ್ರತಿಯೊಬ್ಬ ರಾಜಕಾರಣಿಯಿಂದ ಹಿಡಿದು, ಪ್ರತಿಯೊಬ್ಬ ಆಫೀಸರ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಇದ್ರಲ್ಲಿ ಶೇರ್ ಇದೆ ಸರ್. ಈ ಕಂಪ್ನಿ ಓಪನ್ ಮಾಡಕ್ ನೀವು ಒಂದು ಇಲ್ಲಿಗಲ್ ಗ್ಯಾಮ್ಲಿಂಗ್ ವೆಬ್ಸೈಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಮಿನಿಮಮ್ 50 ಕೋಟಿ ದುಡ್ಡು ಇರಬೇಕು. ಈ 50 ಕೋಟಿ ದುಡ್ಡು ಇಲ್ಲಿ ಏನ್ ಲಂಚ ತಗೊಂಡು ಬಂದಿರುತ್ತಲ್ಲ ದುಡ್ಡನ್ನ, ಇದನ್ನ ಇನ್ವೆಸ್ಟ್ ಮಾಡ್ತಾರೆ, ಇದನ್ನ 1,000 ಲಕ್ಷ ಕೋಟಿ ಮಾಡ್ತಾರೆ. ಇಲ್ಲಿ ಇದನ್ನ ಹೊರಗಡೆ ತೆಗೆದ್ರೆ ಎಲ್ಲರೂ ಹೋಗ್ತಾರೆ ಜೈಲಿಗೆ. ಒಂದ್ ಕಡೆಯಿಂದ ಯಾರು ದೊಡ್ಡವ್ರು ಯಾರಿದ್ದಾರೆ ಅವರೆಲ್ಲ ಹೋಗ್ಬಿಡ್ತಾರೆ. ನನಗೆ ತುಂಬಾ ಹೆಸರುಗಳೆಲ್ಲ ಗೊತ್ತಿದೆ, ಬಟ್ ಯಾವ್ದನ್ನ ನಾನು ಆ ಹೆಸರುಗಳು ತಗೊಳಕ್ ಆಗಲ್ಲ. ಇಲ್ಲಿ ದೊಡ್ಡ ಪೊಸಿಷನ್ ಅಲ್ಲಿ ಇರೋರು, ಒಳ್ಳೊಳ್ಳೆ ಪಕ್ಷದವರು ಮಕ್ಕಳು, ಅವ್ರು ಮಾತ್ರ ನಡೆಸ್ತಾ ಇದಾರೆ ಇದನ್ನ, ಅಂತವ್ರದ್ದೇ ಇರೋದು. ನೀವು ನೋಡಿರ್ಬೋದು, ಈ ಕೆಲವೊಂದು ಆಡ್ಸ್ ಗಳು ಬರ್ತವೆ, ಯಾರೋ ಮುದ್ಕಿಗೆಲ್ಲ ಅಲ್ಲ ಯುವಕರಿಗೆ ಲಕ್ಸುರಿಯಸ್ ಕಾರ್ಗಳನ್ನ ಕೊಡ್ತಾರೆ, ದೊಡ್ಡ ಕ್ಯಾಶ್ ಪ್ರೈಸ್ ಗಳನ್ನ ಕೊಡ್ತಾರೆ. ಇವೆಲ್ಲ ಫೇಕ್ ಹಾಗಾದ್ರೆ? ಸರ್ ನೋಡಿ, 100% ಸರ್. ನಾನು ನಿಮ್ಗೆ ಗ್ಯಾಮ್ಲಿಂಗ್ ಅಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ. ಆಕ್ಚುಲಿ ಬಂದ್ಬಿಟ್ಟು ಆನ್ಲೈನ್ ಗೇಮಿಂಗ್ ನಡೆಯೋದು ಲಂಡನ್ ಅಲ್ಲಿ, ಯಾವುದೋ ಒಂದು 3-4 ದೇಶದಲ್ಲಿ ನಡೆಯುತ್ತೆ. ಎವಲ್ಯೂಷನ್ ಅನ್ನೋದು ಒಂದು ಕಂಪ್ನಿ ಸರ್. ಆ ಕಂಪ್ನಿಗೆ ಮಧ್ಯದಲ್ಲಿ ಇವ್ರ ಮಧ್ಯವರ್ತಿಗಳು, ಬುಕ್ಕಿಗಳು, ಅವರಿಗೆ 10-20% ಕಮಿಷನ್ ಕೊಟ್ಬಿಟ್ಟು ಒಂದು ಗೇಮಲ್ಲಿ ಸರ್, ಇದು ಒಂದು ಟೇಬಲ್ಲು, ಈ ಟೇಬಲ್ ಎಲ್ಲ ಕಡೆಯಿಂದ ಕ್ಯಾಮ್ರಾಗಳಿರುತ್ತೆ, ಎಲ್ಲ ಗೇಮ್ಸ್ದು ಟೇಬಲ್ ಇರುತ್ತೆ, ಲೈವ್ ಆಗಿ ನಡೀತಾ ಇರುತ್ತೆ. ಅದು ಎವಲ್ಯೂಷನ್ನು. ಅಲ್ಲಿ 99% ಫ್ರಾಡ್ ಆಗಲ್ಲ. ಬಟ್ ಇಲ್ಲಿ ಒಂದು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಕೆಲವು ಸಣ್ಣ ವೆಬ್ಸೈಟ್ಗಳು ಏನು ಮಾಡಿರ್ತಾರೆ, ಅವ್ರದ್ದೇ ಒಂದು ಸಿಸ್ಟಮೆಟಿಕ್ ಮಾಡಿಬಿಟ್ಟಿರ್ತಾರೆ. ನೀವು ಅನ್ಕೊಂತೀರಾ ನಾನು ಎಲ್ಲರ ಜೊತೆ ಆಡ್ತಾ ಇದ್ದೀನಿ, ಓಪನ್ ಅಪ್ ಆಗಿ ಆಡ್ತಾ ಇದ್ದೀನಿ ಅಂತ. ಬಟ್ ಅಲ್ಲಿ ಏನಾಗುತ್ತೆ, ಅವ್ರದ್ದೊಂದು ಜಸ್ಟ್ ಒಂದು ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾರೆ ಸರ್. ಯಾವುದೋ ಒಂದು ಡ್ರ್ಯಾಗನ್ ಟೈಗರ್ ಅಂತ ಒಂದು ಗೇಮು,
ಆ ಡ್ರ್ಯಾಗನ್ ಅವ್ರು ಯಾವಾಗ ಬೇಕಾದ್ರೂ ನಿಮ್ಮನ್ನ ಗೆಲ್ಸ್ಬೋದು, ಯಾವಾಗ ಬೇಕಾದ್ರೂ ಸೋಲ್ಸ್ಬೋದು. ನೀವು ಯಾರನ್ನ ಬೇಕಾದ್ರೂ ಕೇಳಿ. ಡ್ರ್ಯಾಗನ್ ಟೈಗರ್ ಅಲ್ಲೇ ನನಗೆ ಗೊತ್ತಿರಂಗೆ ಡ್ರ್ಯಾಗನ್ ಟೈಗರ್ ಅಲ್ಲೇ ಹೈಯೆಸ್ಟ್, ಅಂದರ್ ಬಹಾರ್ ಡ್ರ್ಯಾಗನ್ ಟೈಗರ್ ಅಲ್ಲೇ ಹೈಯೆಸ್ಟ್ ಸೋತಿರೋದು. ಯಾಕೆಂದ್ರೆ ಅದೊಂದು ಪ್ರೊಜೆಕ್ಟ್ ಮಾಡ್ಬಿಟ್ಟಿರ್ತಾರೆ, ಫಸ್ಟೇ ಅದು ಸೆಟಪ್ ಇರುತ್ತೆ ಅವರಿಗೆ, ಯಾವಾಗ ಸೋಲ್ಸ್ಬೇಕು ಯಾವಾಗ ಗೆಲ್ಸ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಆಟ ಆಡ್ಬೇಕಾದ್ರು ಅಷ್ಟೇ ತುಂಬಾ ಉದ್ರೇಕವಾಗಿ ಆಟ ಆಡ್ತಾರೆ. ಹೆಂಗ್ ಆಟ ಆಡ್ತಾರೆ ಅಂದ್ರೆ ನೋಡಿ, ಎಲ್ಲದೂ ಮೈಂಡ್ ಸೆಟ್. ಫಸ್ಟ್ ಬೆಟ್ಟು ಸೋತಾಗ ಎರಡನೇ ಬೆಟ್, ಫಸ್ಟ್ ಬೆಟ್ ಸೋತಾಗ ಎರಡನೇ ಬೆಟ್ಟು ಮತ್ತೆ ಜಾಸ್ತಿ ಆಗ್ತಾರೆ. ಫಸ್ಟ್ ಬೆಟ್ ಗೆದ್ದಾಗ್ಲೂ ಅಷ್ಟೇ. ಇವಾಗ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಅವ್ನು ಒಂದ್ 2 ಬೆಟ್ ಕಂಟಿನ್ಯೂ ಸೋತ ಅಂತ ಹೇಳಿದ್ರೆ ಅಲ್ಲಿ ಎಷ್ಟಿರುತ್ತೆ ಬ್ಯಾಲೆನ್ಸ್ ಅಷ್ಟನ್ನು ಹಾಕ್ಬಿಟ್ಟು ಆಡ್ಬಿಟ್ಟು ಸೋತ್ಬಿಡ್ತಾರೆ ಸರ್. ತುಂಬಾ ಕಷ್ಟ ಇದು, ಇದರಿಂದ ಹೊರಗಡೆ ಬರಲೇಬೇಕು. ಹೀಗೆಲ್ಲ ಆಗತ್ತೆ. ಈ ಗ್ಯಾಮ್ಲಿಂಗ್ ಇದೆಯಲ್ಲ, ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಿರಲ್ಲ. ಈಗಿನ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ಕೆಲವೊಂದು ಕ್ರಿಯೇಟರ್ಸ್ಗಳನ್ನ ಆಗಿರ್ಬೋದು, ಕೆಲವೊಂದು ಸೆಲೆಬ್ರಿಟಿಗಳನ್ನ ಬಳಸ್ಕೊಂಡು ಅವರು ಆ್ಯಡ್ ಅನ್ನ ಮಾಡಿಕೊಂಡು ಇದನ್ನ ಜನರಿಗೆ ತಲುಪಿಸಕ್ಕೆ ಟ್ರೈ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಆ್ಯಕ್ಚುಲಿ ಇವಾಗ ನನ್ನಿಂದ ಎಕ್ಸಾಂಪಲ್ ತಗೊಳ್ತೀನಿ ಸರ್. ನನಗೆ ಒಂದು ನಾನೊಬ್ಬ ಕಾಮನ್ ಮ್ಯಾನು, ನನಗೊಂದು 40,000 ಜನ ಫಾಲೋವರ್ಸ್ ಇದ್ದಾರೆ ಸರ್, ಸಾಕು. ನಾನು ನಾಳೆ ಬೆಳಿಗ್ಗೆ ಎದ್ದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಪ್ಪ ಗ್ಯಾಮ್ಲಿಂಗ್ ಮಾಡಿ ನಿಮ್ಗೆ ಇದರಿಂದ ಸಾಕಷ್ಟು ಹಣ ಬರುತ್ತೆ, ಆ ಆ್ಯಪಲ್ಲಿ ಆಡಬೇಡಿ, ಈ ಆ್ಯಪಲ್ಲಿ ಆಡಿ ಅಂತ ಒಂದು ಸಂದೇಶ ಕೊಟ್ಟರೆ ಸಾಕು ಸರ್, 40,000 ಜನನೂ ಅದ್ರ ಹಿಂದೆ ಹೋಗ್ಬಿಡ್ತಾರೆ. ಯಾಕೆ? ನನ್ನನ್ನು ನಂಬಿಬಿಟ್ಟು ಫಾಲೋ ಮಾಡಿದ್ದಾರೆ, ನನ್ನನ್ನು ಫಾಲೋ ಮಾಡ್ತಾರೆ. ಹಾಗೇನೆ ಫಿಲ್ಮ್ ಆ್ಯಕ್ಟ್ರುಗಳು, ದೊಡ್ಡ ದೊಡ್ಡ ಯಾರೋ ಇನ್ಫ್ಲುಯೆನ್ಸರ್, ಅವ್ರು ಇವರು ಆಳು ಮೂಳು ಇದು ಯಾವುದೋ 4-5 ರೀಲ್ಸ್ ಮಾಡ್ಕೊಂಡು ಬಿಕ್ನಿ ಹಾಕೊಂಡು ಕುಣಿದವರಿಗೆಲ್ಲ 1 ಮಿಲಿಯನ್ 2 ಮಿಲಿಯನ್ ಎಲ್ಲ ಫಾಲೋವರ್ಸ್ ಇರ್ತಾರೆ. ಓಕೆನಾ? ಅವ್ರನ್ನ ಫಾಲೋ ಮಾಡ್ತಿರೋರು ತುಂಬಾ ಜನ ಇರ್ತಾರೆ. ಅವ್ರು ಹೇಳಿದ ತಕ್ಷಣ ಈಸಿಯಾಗಿ ಬಿದ್ದ್ಬಿಡ್ತಾರೆ ಸರ್. ಇವಾಗ ಫಿಲ್ಮ್ ಆ್ಯಕ್ಟ್ರುಗಳು ಇವಾಗ ನೋಡಿ, ಅವ್ರ ಅಭಿಮಾನಿಗಳು ತುಂಬಾ ಜನ ಇರ್ತಾರೆ. ಅವ್ರು ಅಂತ ಅವ್ರಿಗೆ ಇಂಥದ್ದೊಂದು ಆ್ಯಪಲ್ಲಿ ನೀವು ಆಡ್ಬಿಡಿ ಎಷ್ಟು ದುಡ್ಡು ಬರುತ್ತೆ ಅಂದರೆ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತಾರೆ ಸರ್. ಇದೆಲ್ಲ ತುಂಬ ತಪ್ಪು. ಆ್ಯಕ್ಚುಲಿ ಅದನ್ನ ಆ್ಯಕ್ಚುಲಿ ಈ ನಮ್ಮ ಯುವ ಸಮಾಜ, ಯುವ ಪೀಳಿಗೆ ಹಾಳಾಗ್ತಿರೋದೇ ಇಂಥ ಸೆಲೆಬ್ರಿಟಿಗಳಿಂದ. ಅವ್ರು ಏನೋ ಶೋಕಿ ಮಾಡೋಕ್ಕೆ, ಅವ್ರು ಯಾವುದೋ BMW ಆಡಿಲ್ ಓಡಾಡೋಕ್ಕೆ ಅಮಾಯಕರನ್ನ ಬಲಿ ಆಗ್ತಾ ಇದ್ದಾರೆ ಸರ್, ಅಷ್ಟೇ. ಇದರಲ್ಲಿ ಮೀಡಿಯಾದವ್ರ ಪಾತ್ರ ಏನಾದ್ರು ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಹೌದು, 100% ಮೀಡಿಯಾದವ್ರ ಪಾತ್ರ ಇಲ್ಲಿ ತುಂಬ ಕೆಲಸ ಮಾಡುತ್ತೆ ಸರ್. ಇದನ್ನ ತುಂಬ ಸೀರಿಯಸ್ ಆಗಿ ಮೀಡಿಯಾದವ್ರು ತಗೋಬೇಕು ಸರ್. ಸರ್, ಮೀಡಿಯಾ ನೋಡಿ, ಯಾರೋ ಒಂದು ಬಿಕ್ನಿ ಹಾಕೊಂಡು ಕುಣಿಯಳ್ನ ಅಥವಾ ಯಾರೋ ಒಂದು 3 ಮದುವೆ ಆಗಿರೋಳನ್ನ ಕರ್ಕೊಂಡು ಬಂದವ್ರು TRPಗೋಸ್ಕರ 3 ದಿನ ನ್ಯೂಸ್ ಮಾಡ್ತಾರೆ ಸರ್. ನಾಚಿಕೆ ಆಗ್ಬೇಕು ಸರ್ ಅವರಿಗೆ. ಸಾವಿರಾರು ಕುಟುಂಬ ಬೀದಿಗೆ ಬರ್ತಾ ಇದೆ, ಮಾಡಲಿ ಸರ್. ಸೊ ಇದ್ರಲ್ಲಿ ಮೀಡಿಯಾದಲ್ಲಿ ಕೊಡಲಿ ಸರ್. ಯಾವನು ಇವಾಗ ವೀರೇಂದ್ರ ಪಪ್ಪಿ ಇಲ್ಲಿಗಲ್ ಆಗಿ ಇಷ್ಟು ವೆಬ್ಸೈಟ್ ನಡೆಸಿದ್ದಾನೆ, ಇಷ್ಟು ಕೋಟಿ ಹಣ ಕಳ್ಕೊಂಡಿದ್ದಾರೆ, ಕಾಲ್ ಸೆಂಟರ್ ಓಪನ್ ಮಾಡಲಿ ಸರ್. ಒಂದು ನಂಬರ್ ಕೊಡಲಿ, ಯಾರ್ಯಾರು ಹಣ ಕಳ್ಕೊಂಡಿದ್ದಾರೆ ಅಂತ ಫೋನ್ ಮಾಡಲಿ ಅಂತ ಒಂದು ಲೈವ್ ಟೆಲಿಕಾಸ್ಟ್ ಮಾಡಲಿ ಸರ್. ಅಂಕೆ ಸಂಖ್ಯೆ ಸಿಗುತ್ತಲ್ಲ ಸರ್ ಅಲ್ಲಿ. ಇವ್ರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಸರ್? ಯಾವಳನ್ನ ಕರ್ಕೊಬಂದು, ಯಾವಳೋ ಓಡೋಗಿರೋನ್ನ ಕರ್ಕೊಬಂದು 3 ದಿನ ಇವರು ಪ್ರಚಾರ ಮಾಡ್ತಾ ಕೂರ್ತಾರಲ್ಲ, ಇವ್ರಿಗೆ ಸ್ವಲ್ಪನ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಇದೇ ಥರ ಆದರೆ ಸರ್, ಇದೇ ಥರ ಆದರೆ ನಾವು ನೋಡಿ ಎಲ್ಲ ಜನಗಳನ್ನ ಒಂದು ಕಡೆ ಸೇರಿಸ್ಕೊಂಡು ಈ ವಿಧಾನಸೌಧಕ್ಕೆ, ಪೊಲೀಸ್ ಸ್ಟೇಷನ್ಗೆ ಇಲ್ಲೆಲ್ಲ ಮುತ್ತಿಗೆ ಹಾಕೋದಲ್ಲ, ಮೀಡಿಯಾಗೆ ಮುತ್ತಿಗೆ ಹಾಕ್ತಾರೆ ಸರ್. ಸದ್ಯದಲ್ಲಿ ಮೀಡಿಯಾ ನುಗ್ಗಿ ಹೊಡಿತಾರೆ ಸರ್. ಹಿಂಗೆ ಮಾಡ್ತಾ ಇದ್ರಿ ಅವರು. ಯಾವಳನ್ನ ಬಿಕ್ನಿ ಹಾಕೊಬಂದು ಕುಣಿದವಳನ್ನ ಕೂರಿಸ್ಕೊಂಡು 3 ದಿನ ಪ್ರೋಗ್ರಾಮ್ ಮಾಡಿದ್ರೆ ನಿಜವಾಗ್ಲೂ ರೋಡಲ್ಲಿ ಮೀಡಿಯಾದವ್ರಿಗೆ ಹೊಡಿತಾರೆ ಸರ್, ಕ್ಯಾಮ್ರಾಗಳನ್ನ ಹೊಡೆದಾಕ್ತಾರೆ ಸರ್. ನೋಡಿ, ಈಗ ₹1 ದುಡಿಯೋಕ್ಕೆ ಎಷ್ಟೋ ಜನ ಕಷ್ಟಪಡ್ತಾರೆ, ನಾವು ಕೂಡ ಕಷ್ಟಪಡ್ತಾನೆ ಇದ್ದೀವಿ. ಸೊ ಈ ಥರದೊಂದು ಸಮಸ್ಯೆಗೆ ಯುವ ಜನತೆ ಬೀಳಬಾರ್ದು ಅನ್ನೋದು ನಮ್ಮ ಉದ್ದೇಶ ಕೂಡ, ನಿಮ್ಮ ಉದ್ದೇಶ ಕೂಡ. ಸೊ ಕಡೆದಾಗಿ ಅವರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಆ್ಯಕ್ಚುಲಿ ಬಂದ್ಬಿಟ್ಟು ಇದಕ್ಕೆ ಬರೋರು ಎಲ್ಲ ಗ್ಯಾಮ್ಲಿಂಗಲ್ಲಿ, ಜೂಜಲ್ಲಿ ತುಂಬ ಈಸಿ ಮನಿ ಅಂತ ಬರ್ತಾರೆ. ಇದು ಈಸಿ ಮನಿ ಅಲ್ಲ, ತುಂಬ ಕಷ್ಟದ ಮನಿ. ದಯವಿಟ್ಟು ಇದ್ರ ಒಳಗಡೆ ಯಾರೂ ಬರಬೇಡಿ. ಹಾಗೇನೆ ನೀವು ಇಲ್ಲೇನಾದ್ರು ದುಡ್ಡು ಕಳ್ಕೊಂಡಿದ್ರೆ ಇದನ್ನ ನೀವು ಕಾನೂನುಬದ್ಧವಾಗಿ ಆ ದುಡ್ಡನ್ನ ಮತ್ತೆ ವಾಪಸ್ ತಗೋಬಹುದು. ಕಾನೂನುಬದ್ಧವಾಗಿ ದುಡ್ಡನ್ನ ವಾಪಸ್ ಪಡಿಬಹುದು ಅಂತ ನೀವು ಹೇಳ್ತೀರಾ. ಬಟ್ ಅದು ಹೇಗೆ? ಅಂಡ್ ನೀವು ಆ ತರದ್ದು ನೀವು ಕಳ್ಕೊಂಡಿದ್ದೀರಾ ದುಡ್ಡು, ನಿಮ್ ದುಡ್ಡು ಏನಾದ್ರು ಆ ತರ ಬಂದಿದೆಯಾ ವಾಪಸ್? ಹೌದು ಸರ್, ನಾನು ಆಲ್ರೆಡಿ ಇವಾಗ ಕಂಪ್ಲೇಂಟ್ ಮಾಡಿದ್ದೀನಿ. ಹಾಗೇನೆ ಇವಾಗ ಸದ್ಯಕ್ಕೆ ಸದ್ಯದ ಪರಿಸ್ಥಿತಿ ಅಂತ ಹೇಳಿದ್ರೆ ವೀರೇಂದ್ರ ಪಪ್ಪಿ ಅವ್ರದ್ದು ಇಲ್ಲಿಗಲ್ ವೆಬ್ಸೈಟ್ಗಳನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಅದರಲ್ಲಿ 2,000 ಕೋಟಿಯಷ್ಟು ಹಣನ ಸರ್ಕಾರದವರು ಇಟ್ಕೊಂಡಿದ್ದಾರೆ. ಅದಕ್ಕೆ ಚಾರ್ಜ್ ಶೀಟ್ ಹಾಕಕ್ಕೆ ಇಡಿ ಅವರಿಗೆ 90 ದಿನ ಟೈಮ್ ಇರುತ್ತೆ. ಆ 90 ದಿನದೊಳಗಡೆ ಯಾರು ಹೋಗ್ಬಿಟ್ಟು ಸೈಬರ್ ಪೊಲೀಸ್ ಸ್ಟೇಷನ್ಲಿ ಮೆನ್ಷನ್ ಮಾಡಿ ನಾನು ನಂದೊಂದು ರೀಲ್ಸ್ ಮಾಡಾಕಿದ್ದೀನಿ, ಅದ್ರಲ್ಲಿ ಕಂಪ್ಲೇಂಟ್ ಯಾವ ಥರ ಕೊಡಬೇಕು ಅಂತ ಫಸ್ಟ್ ಕಮೆಂಟಲ್ಲಿ ಹಾಕಿದ್ದೀನಿ. ಅದೇ ರೀತಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ FIR ಮಾಡಿಸಿದ್ರೆ ಅವರು ಅಕೌಂಟ್ಗಳನ್ನ ಫ್ರೀಸ್ ಮಾಡ್ತಾರೆ. ಫ್ರೀಸ್ ಮಾಡಿಬಿಟ್ಟು ಇವ್ರ ಹೆಸರು ಚಾರ್ಜ್ ಶೀಟ್ ಒಳಗಡೆ ಬರುತ್ತೆ. ಇದು ನಾಳೆ ದಿನ ಕೋರ್ಟಲ್ಲಿ ಇತ್ಯರ್ಥ ಆಗಬೇಕಾದ್ರೆ ಈ ಯಾರು ಕಳ್ಕೊಂಡಿರ್ತಾರೆ ಅವರಿಗೆ ಆ ಹಣನ ಸಂದಾಯ ಮಾಡಿಸ್ಬೇಕಾಗತ್ತೆ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಇವಾಗ ಅವನು ಫ್ರಾಡ್ ಮಾಡಿದ್ದಾನೆ. ಇವಾಗ ವೀರೇಂದ್ರ ಪಪ್ಪಿ ಒಬ್ಬ MLA ಸಾವಿರಾರು ಜನಕ್ಕೆ ಬುದ್ಧಿ ಹೇಳೋನು, ಅವನೇ ಈ ತರ ಮೋಸ ಮಾಡ್ತಾ ಕೂತ್ಕೊಂಡ್ರೆ ಇನ್ನು ನಮ್ಮಂತ ಸಾಮಾನ್ಯ ಜನಗಳ ಗತಿ ಏನು? ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ನಾಳೆ ದಿನ ಇದನ್ನ ಆದಷ್ಟು ಜನಗಳು ಕಂಪ್ಲೇಂಟ್ ಮಾಡಬೇಕು. ಎಷ್ಟು ಜನ ಕಳ್ಕೊಂಡಿದ್ದಾರೆ, ನಾಳೆ ದಿನ ಅವನ ಆಸ್ತಿನ ಮುಟ್ಗೋಲ್ ಹಾಕೊಂಡು ಅವ್ರ ದುಡ್ಡನ್ನ ತಲುಪಿಸುವಂತ ಕೆಲಸ ಆಗ್ಬೇಕು ಸರ್. ಇವಾಗ ಎಷ್ಟು ಜನಕ್ಕೆ ಫ್ರಾಡ್ ಮಾಡಿದ್ರೆ, ಇವಾಗ 2 ಕೋಟಿ ಮನೆ ಒಬ್ಬ ಗೆದ್ದಿದ್ದಾನೆ, ಅವನಿಗೆ
ಅದನ್ನ ವಿಡ್ರಾ ಕೊಟ್ಟಿಲ್ಲ. ಈ ತರ ಎಷ್ಟು ಸಾವಿರ ಜನಕ್ಕೆ ಮಾಡಿರ್ಬೋದು. ಇದನ್ನ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೊಂಡು ಅವ್ರು ಏನ್ ಆಸ್ತಿ ಮಾಡಿದ್ದಾರೆ ಅದನ್ನ ಮುಟ್ಗೋಲ್ ಹಾಕೊಂಡು ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಅಮಾಯಕರು ಆ ದುಡ್ಡನ್ನ ಅವರಿಗೆ ತಲುಪಿಸೋ ಅಂತ ಕೆಲಸ ಮಾಡ್ಬೇಕಾಗತ್ತೆ. ಇದು ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು, ಹಾಗೆ ನಮ್ಮ ಮೀಡಿಯಾದು ತುಂಬಾ ಪಾತ್ರ ಇದೆ ಸರ್ ಇದರಲ್ಲಿ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವು ಎಷ್ಟು ರೂಪಾಯಿಯನ್ನ ವಾಪಸ್ ಪಡಿಬೇಕು, ಎಷ್ಟು ಲಕ್ಷ ರೂಪಾಯಿಯನ್ನ ವಾಪಸ್ ಪಡಿಬೇಕು ಅಂತ ಟ್ರೈ ಮಾಡಿದ್ದೀರಾ ಸರ್? ನನಗೆ ಅದೇ ನಂದು ಇವಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೆಗ್ದಿದ್ದೀನಿ. ನಾನು ಅದೇ ಕಂಪ್ಲೇಂಟ್ ಮಾಡಿ ನಂದು ಅದೇ ಒಂದು 50 ರಿಂದ 60 ಲಕ್ಷ ಹೋಗಿದೆ ಸರ್. ಅಷ್ಟು ಬರುತ್ತೆ ಅನ್ಕೊಳಲ್ಲ. ಇವಾಗ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಸಣ್ಣದೊಂದು ಇದು ಹೇಳಿದ್ನಲ್ವಾ, ಇವಾಗ ಅಕೌಂಟ್ಗಳು ಯಾರ್ದೋ ಹೆಸರಲ್ಲಿ ರೆಂಟೆಡ್, ಇವಾಗ ನಿಮ್ಮ ಅಕೌಂಟು ನನ್ನ ಅಕೌಂಟ್ ಕರೆಂಟ್ ಅಕೌಂಟ್ನ ರೆಂಟಿಗೆ ತಗೊಬಿಡ್ತಾರೆ. ತಿಂಗಳಿಗೆ ಒಂದು 30,000 40,000 ನನ್ನ ಅಕೌಂಟ್ ಇರುತ್ತೆ, ರೆಂಟಿಗೆ ತಗೊಂಡು ನನ್ನ ಅಕೌಂಟಿಗೆ ದುಡ್ಡನ್ನ ಅಲ್ಲಿಗೆ ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡು ಅದರಿಂದ ಬೇರೆಯವ್ರಿಗೆ ಮಾಡ್ತಾರೆ. ಒಂದು 3 ತಿಂಗಳಾದ್ಮೇಲೆ ಸಿಮ್ನ ಮುರಿದು ಬಿಸಾಕ್ಬಿಡ್ತಾರೆ. ಆ ಥರದ್ರಲ್ಲಿ ಯಾವುದೋ ಒಂದು ಸ್ವಲ್ಪ ಇದರಲ್ಲಿ ಅಮೌಂಟ್ ಬಿಟ್ಟಿರ್ತಾರೆ. ಆ ಥರದ್ರಲ್ಲಿ ಒಂದು 2-3 ಮೆಸೇಜ್ ಬಂದಿದೆ ನನಗೆ. 1 ಲಕ್ಷದೇನೋ ಮೆಸೇಜ್ ಬಂದಿದೆ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಒಟ್ನಲ್ಲಿ ರಿಕವರಿ ಆಗುತ್ತೆ ಸರ್. ಇದಂತೂ 100% ಸಾಧ್ಯ ಇದೆ. ಯಾಕೆಂದ್ರೆ ಇವಾಗ ಆಲ್ರೆಡಿ 2,000 ಕೋಟಿ ಆಲ್ರೆಡಿ ಇದು ಫ್ರಾಡ್ ಮಾಡಿರೋ ದುಡ್ಡು. ಇದನ್ನ ಜನಗಳಿಗೆ ತಾನೇ ತಲುಪಿಸ್ಬೇಕು, ಜನಗಳದೇ ದುಡ್ಡಿದ್ದು. ಅದು ಸಾಲಿಲ್ಲ ಅಂದ್ರೆ ಅವನೇನ್ ಆಸ್ತಿ ಮಾಡಿದಾನಲ್ವಾ, ಆಸ್ತಿನ ಮುಟ್ಗೋಲ್ ಹಾಕೊಂಡ್ಲೇಬೇಕಾಗತ್ತೆ ಸರ್. ಅದನ್ನ ಅಮಾಯಕರಿಗೆ ಅದು ಹಣನ ತಲುಪಿಸ್ಲೇಬೇಕಾಗತ್ತೆ. ಫಸ್ಟ್ ಇವರು ಏನ್ ಮಾಡ್ಬೇಕು, ಈ ಕಿಂಗ್ ಪಿನ್ ಇವಾಗ ಅರೆಸ್ಟ್ ಮಾಡಾಗಿದೆ, ಇವ್ರು ಅಣ್ಣ ತಮ್ಮದಿರು ಅಲ್ಲಿ ದುಬೈಲ್ ಕೂತ್ಕೊಂಡು ಆಟ ಆಡಿಸ್ತಿದಾರಲ್ಲ ಅವ್ರನ್ನ ಫಸ್ಟ್ ಒಳಗೆ ಹಾಕ್ಬೇಕು ಸರ್. ಅವಾಗ ಸರಿಯಾಗತ್ತೆ. ಅದರಿಂದ ಯಾರ್ಯಾರು ಇದ್ದಾರೆ, ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅಂತ ಇದರಿಂದ ಗೊತ್ತಾಗುತ್ತೆ ಸರ್. ದಯವಿಟ್ಟು ಆದಷ್ಟು ಕಂಪ್ಲೇಂಟ್ ಮಾಡಿ FIR ಮಾಡಿಸಿ. ಪ್ರತಿ ಒಂದು ಜಿಲ್ಲೆಯಲ್ಲೂ ಮಿನಿಮಮ್ ಏನಿಲ್ಲ ಅಂದ್ರೆ 10,000 ಕಂಪ್ಲೇಂಟ್ ಬರ್ಬೇಕು ಸರ್. ಆಗುತ್ತೆ ಸರ್. ನೀವು ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಕಂಪ್ಲೇಂಟ್ ಮಾಡಿ FIR ಮಾಡ್ತೀರಾ, ಅವನಿಗೆ ಬೇಲ್ ಸಿಗೋದಷ್ಟೇ ಕಷ್ಟ ಆಗತ್ತೆ. ಅವ್ರಿಗೆ ಯಾವಾಗ ಕುತ್ತಿಗೆಗೆ ಬರುತ್ತೆ ಅವಾಗ ಇದೆಲ್ಲ ಸರಿ ಆಗುತ್ತೆ ಸರ್. ಓಕೆ, ನಿಮ್ಮ ಮುಂದಿನ ಸ್ಟೆಪ್ ಏನು? ಪ್ರತಿಭಟನೆ ಆ ಥರ ಈ ಥರ ಏನಾದ್ರು ಪ್ಲಾನ್ ಇದೆಯಾ? ಇದೆ ಸರ್, ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾರು ಇದರಲ್ಲಿ ನೊಂದಿದ್ದಾರೆ, ಯಾರು ತಮ್ಮ ಗಂಡನ್ನ ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅಂತ ನಮ್ಮ ಹೆಣ್ಮಕ್ಳನ್ನ ಅವ್ರನ್ನ ಇಟ್ಕೊಂಡು ಅವ್ರ ಹೆಣ್ಮಕ್ಳ ಶಕ್ತಿನೇ ಬೇಕಾಗುತ್ತೆ. ಅವ್ರನ್ನೆಲ್ಲ ಒಟ್ಟುಗೂಡಿಸಿದ್ರಿಂದ ಕಳ್ಕೊಂಡಿರೋರು, ಮೋಸ ಆಗಿರೋರು, ಇವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದಿನ ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇದು ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸ್ತೀವಿ ಸರ್. ಎಲ್ಲ ಯಾರ್ಯಾರು ಕಳ್ಕೊಂಡಿದ್ದಾರೆ, ಇದರಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರನ್ನೆಲ್ಲ ಒಂದ್ ಕಡೆ ಸೇರ್ಸೋ ಕೆಲಸ ಮಾಡ್ತೀನಿ ಸರ್. ನೋಡಿದ್ರಲ್ಲ, ಜೂಜಾಟಕ್ಕೆ ಸಿಲುಕಿದ್ರೆ ಏನೆಲ್ಲ ಫಜಿತಿ ಆಗುತ್ತೆ ಅಂತ. ನೀವು ಕೂಡ ಜೂಜಾಟದಿಂದ ದೂರ ಇರಿ ಅನ್ನೋದೇ ನಮ್ಮ ಈ ಒಂದು ಇಂಟರ್ವ್ಯೂವಿನ ಉದ್ದೇಶ. ಬಿ ಸೇಫ್.